114 ವರ್ಷಗಳ ಇತಿಹಾಸ ಹೊಂದಿರುವ ಎಂಸಿಸಿ ಬ್ಯಾಂಕ್ನಿಂದ 1535 ಕೋಟಿ ರೂಪಾಯಿ ವ್ಯವಹಾರ ನಡೆದಿದ್ದು, ಇದೀಗ 22ನೇ ಶಾಖೆ ದೇರಳಕಟ್ಟೆ ಮತ್ತು 23ನೇ ಶಾಖೆ ಕಟಪಾಡಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ರವರು, ಪ್ರಸ್ತುತ ಆಡಳಿತ ಮಂಡಳಿ ನೇತೃತ್ವದಲ್ಲಿ ಎಂಸಿಸಿ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಸಂಪೂರ್ಣ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಿದ್ದು, ಬ್ಯಾಂಕ್ ಸಂಪೂರ್ಣ ಕೋರ್ ಬ್ಯಾಂಕಿಂಗ್ ತಂತ್ರಜ್ಞಾನದ ಮೂಲಕ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ನಾವು 2018ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಬರೀ ಕರಾವಳಿ ಈ 2 ಜಿಲ್ಲೆಗೆ ಸೀಮಿತವಾಗಿದ್ದ ಈ ಬ್ಯಾಂಕು ನಮ್ಮ ಈ ಆಡಳಿತ ಮಂಡಳಿಯ ಒಂದು ವಿಶೇಷ ಮುತುವರ್ಜಿಯಿಂದ ನಾವು ಕರ್ನಾಟಕ ರಾಜ್ಯ ಮಟ್ಟಿಗೆ ನಮ್ಮ ಬ್ಯಾಂಕಿನ ಒಂದು ಜ್ಯೂರಿಡಿಕ್ಷನ್ ನಾವು ಮುಟ್ಟಿದ್ದೇವೆ. 2002ರಲ್ಲಿ ಖಾಲಿ 16 ಶಾಖೆ ಇತ್ತು ನಮ್ಮ ಬ್ಯಾಂಕಿದ್ದು. 24 ವರ್ಷದ ನಂತರ ಕಳೆದ 2024ರಲ್ಲಿ ಬ್ರಹ್ಮಾವರದಲ್ಲಿ 17ನೇ ಶಾಖೆಯನ್ನು ನಮಗೆ ಉದ್ಘಾಟನೆ ಮಾಡಲು RBI ಪರವಾನಗಿಯನ್ನು ಕೊಟ್ಟಿತ್ತು. ಇದೊಂದು ಬ್ಯಾಂಕು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕು, RBI ಇದರ ಅಧಿನಿಯಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ದೇರಳಕಟ್ಟೆಯಲ್ಲಿ ಬ್ಯಾಂಕಿನ 16ನೇ ATM ಕೂಡ ಉದ್ಘಾಟನೆಗೊಳ್ಳಲಿದ್ದು, ಮಾರ್ಗನ್ ಗೇಟ್ ಶಾಖೆಯನ್ನ ಜುಲೈ 25ರಂದು, ಮೂಡಬಿದ್ರೆ ಶಾಖೆಯನ್ನ ಆಗಸ್ಟ್ 22ರಂದು ಸ್ಥಳಾಂತರಿಸಿ, ಕಾರ್ಕಳ ಶಾಖೆಯನ್ನ ಆಗಸ್ಟ್ 26ರಂದು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ತಿಳಿಸಿದರು. ನಾವು 22ನೇ ಶಾಖೆ ದೇರಳಕಟ್ಟೆಯಲ್ಲಿ, 23ನೇ ಶಾಖೆ ಕಟಪಾಡಿ, ಉಡುಪಿ ಜಿಲ್ಲೆ ಕಟಪಾಡಿಯಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ಇವಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಕಳೆದ 3 ವರ್ಷಗಳಿಂದ ಬ್ರಹ್ಮಾವರದಲ್ಲಿ 17ನೇ ಶಾಖೆ, ನಂತರ ಬೆಳ್ತಂಗಡಿಯಲ್ಲಿ 18ನೇ ಶಾಖೆ, ನಂತರ ಬೆಳ್ಮಣ್ಣಲ್ಲಿ 19ನೇ ಶಾಖೆ, ನಂತರ ಬೈಂದೂರಲ್ಲಿ 20ನೇ ಶಾಖೆ, ಸಂತೆಕಟ್ಟೆಯಲ್ಲಿ 21 ಶಾಖೆ. ಈ ಎಲ್ಲ ಶಾಖೆಗಳು 6-7 ತಿಂಗಳಿನ ಒಳಗೆ 10 ಕೋಟಿ ಟರ್ನೋವರ್ ಮಾಡಿ ನಮ್ಮ ಬ್ಯಾಂಕನ್ನು ಪ್ರಗತಿಯನ್ನು ಕಂಡಿದೆ. ಪ್ರಾಫಿಟಲ್ಲಿ ಸಹ, ನಿವ್ವಳ ಲಾಭದಲ್ಲಿ ಸಹ ಹಾಗೇನೆ 2-3 ಕೋಟಿ ಇತ್ತು 2018ರಲ್ಲಿ ಈ ಬ್ಯಾಂಕಿನ ನಿವ್ವಳ ಲಾಭ. ಈಗ 10 ಕೋಟಿಗಿಂತ ಮೇಲ್ಪಟ್ಟು ಪ್ರಾಫಿಟ್ ಆಗ್ತಾ ಉಂಟು. ನಾವು ಈ ಬ್ಯಾಂಕನ್ನು ಒಂದು ಬೇರೆ ನ್ಯಾಷನಲ್ ಬ್ಯಾಂಕ್ಗಳಿಗೆ ಹೇಗೆ ಕಸ್ಟಮರಿಗೆ, ಗ್ರಾಹಕರಿಗೆ ಸರ್ವಿಸ್ ಸಿಗ್ತದೆ, ಅದರ ರೀತಿಯಲ್ಲಿ ಸರ್ವಿಸ್ ಕೊಡಬೇಕಂತ ಹೊಸ ಯೋಜನೆಗಳನ್ನು ನಾವು ಹಮ್ಮಿಕೊಂಡು, ಗ್ರಾಹಕರ ಏನೂ ಆಶೆ ಉಂಟು, ಕಸ್ಟಮರ್ ಸರ್ವಿಸ್ ಅವರಿಗೆ ಒಂದು ಸುಲಭ ರೀತಿಯಲ್ಲಿ ಆಗಬೇಕು. ಉಪಾಧ್ಯಕ್ಷ ಜೆರಾಲ್ಡ್ ಜೂಡ್ ಡಿ ಸಿಲ್ವಾ, ನಿರ್ದೇಶಕರಾದ ಆಂಡ್ರೂ ಡಿಸೋಜಾ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಅನಿಲ್ ಪತ್ರಾವೋ, JP ರಾಡ್ರಿಗಸ್, ಡೇವಿಡ್ ಡಿಸೋಜಾ, ಎಲ್ರಾಯ್, ಕಿರಣ್ ಕ್ರಾಸ್ಟ್ರೋ, ಹೆರಾಲ್ಡ್ ಮೊಂತೆರೋ, ರೋಷನ್ ಡಿಸೋಜಾ, ಮೆಲ್ವಿನ್ ವಾಸ್, ವಿನ್ಸೆಂಟ್ ಲಸ್ರಾದೋ, CG ಪಿಂಟೋ, ಸುಶಾಂತ್ ಸಲ್ದಾನಾ, ಐರಿನ್ ರೆಬೆಲ್ಲೋ, ಡಾಕ್ಟರ್ ಫ್ರೀಡಾ ಡಿಸೋಜಾ, ಆಲ್ವಿನ್ ಮೊಂತೆರೋ, ಫೆಲಿಕ್ಸ್ ಡಿಕ್ರೂಸ್, ಶರ್ಮಿಳಾ ಮಿನೇಜಸ್ ಹಾಗೂ ಪ್ರಧಾನ ವ್ಯವಸ್ಥಾಪಕ ಸುನಿಲ್ ಮಿನೇಜಸ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.